ಹಾವೇರಿ ಜಿಲ್ಲೆ ಸಿಗ್ಗಾಂವ ತಾಲೂಕು ಬಂಕಾಪುರ ಟೋಲ್ 48ರಲ್ಲಿ ಟೋಲ್ನ ಸಿಬ್ಬಂದಿಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಟೋಲ್ನ ವ್ಯವಸ್ಥಾಪಕರಾದ ಸಂತೋಷ್ ಕುಮಾರ್ ಮಾತಾನ್ ಹಾಗೂ ಫ್ಲಾಜ್ನ ವ್ಯವಸ್ಥಾಪಕರಾದ ಪಿ ವೆಂಕಣ್ಣ ಬಾಬು ಮತ್ತು ಟೋಲ್ನ ಉಸ್ತುವಾರಿಗಳಾದ ಸುಭಾಷ್ ಮತ್ತು ಮೇಘ ಹಳವಳ್ಳಿರವರು ಮಾತನಾಡಿದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಐಟಿ ಅಡ್ಮಿನ್ ರಾಜು, ಬಾಲು, ಶಿವಬಸಪ್ಪ ದೊಡ್ಡಮನಿ, ಗುರುಶಾಂತಪ್ಪ, ಚಿಕ್ಕಪ್ಪ, ನಿಂಬಕ್ಕನವರ್, ಮಹಮ್ಮದ್ ಹುಸೇನ್, ಜಕಾತಿ ಗುರುಬಸಮ್ಮ, ಕಾವ್ಯ ಹೀಗೆ ಟೋಲ್ನ ಹಲವಾರು ಸಿಬ್ಬಂದಿಗಳು ಭಾಗವಹಿಸಿದ್ದರು. ಹಾವೇರಿ ಜಿಲ್ಲಾ ವರದಿಗಾರರು ಸುಭಾಷ್ ಬಿಎಂ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ನಾವು ಒಬ್ಬರೇ ಮಾಡೋದಲ್ಲ, ಇದನ್ನ ಯೋಗ ದಿನಾಚರಣೆಯಾಗಿ ರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡ್ತಾ ಇದ್ದಾರೆ. ಅದನ್ನ ಎಲ್ಲ ಈಗ ನಮ್ಮದು ಒಂದು ಕಂಪ್ನಿ ಎಲ್ಲ ಕಂಪ್ನಿಯವರು ಆಗಲಿ, ಸ್ಕೂಲ್ ಆಗಲಿ, ಇತರೆ ಸಂಘ ಸಂಸ್ಥೆಗಳಾಗಲಿ ಇದನ್ನ ದಿನಾಚರಣೆ ಮಾಡ್ಬೇಕಂತ ಹೇಳ್ತೇವೆ ನಾವು. ಇದೇ ಪ್ರಕಾರ ಎಲ್ಲರೂ ನಿಮ್ಮ ಆಲ್ ಕರ್ನಾಟಕದಲ್ಲಿ ಟೋಲ್ ಇದೆಯಲ್ಲ, ಟೋಲ್ನಲ್ಲಿ ಎಲ್ಲ ಮಾಡ್ತಿದ್ದಾರೋ ಅಥವಾ ನೀವು ವಿಶೇಷವಾಗಿ ಬಂಕಾಪುರದಲ್ಲಿ ಮಾಡ್ತಿದ್ದೀರಾ? ಎಲ್ಲ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. प्रोग्राम को किया जाता है और इससे क्या होता है कि हमारा जो स्टाफ है वो हेल्थ के प्रति अपना थोड़ा सा जागरूक होते हैं, जिससे आने वाले टाइम में कोई बीमारी हो कुछ हो तो उससे बचने के लिए डेली करना ही चाहिए, लेकिन ये विशेष रूप से हम इसको मनाते हैं. थैंक यू. तो ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಐತಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆನ ಕಲ್ಕತ್ತಾ ಒಳಗೆ ಎಲ್ಲರೂ ಆಚರಣೆ ಮಾಡಕತ್ತಾರ ನಮ್ಮ ದೇಶದವರು. ನಾವು ಇಲ್ಲಿ ಟೋಲ್ನಾಗ ನಮ್ಮ ಸಿಬ್ಬಂದಿ ವತಿಯಿಂದ ಎಲ್ಲರೂ ನಾವು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಾಕತ್ತೀವಿ. ಯೋಗಾನು ಮಾಡಿದ್ವಿ, ಯೋಗಾಸನಗಳನ್ನು ಮಾಡಿದ್ವಿ. ಇದರ ಉದ್ದೇಶ ಏನಪ್ಪ ಅಂದ್ರೆ, ನಮಗೆ ಯಾವುದಾದ್ರೂ ಕಾಯಿಲೆ ಬರ್ತಿರ್ತಾವಲ್ಲ ಮುಂದಿನ ದಿನಮಾನಗಳಲ್ಲಿ, ಅಥವಾ ಯಾವುದಾದ್ರೂ ದೇಹಕ್ಕೆ ಸಂಬಂಧಪಟ್ಟಂಗೆ ಮೈಕೈ ನೋವು ಅವೆಲ್ಲವನ್ನ ಕಡಿಮೆ ಮಾಡ್ಕೊಳಕ್ಕೆ, ರಿಲೀಫ್ ತೊಗೊಳಕ್ಕೆ ಯೋಗ ನಮ್ಗೆ ಸಹಾಯ ಮಾಡ್ತೈತಿ. ಹಲವಾರು ಇದರಿಂದ ರೋಗಗಳಿಂದ ನಮ್ಮನ್ನು ಉಳಿಸ್ತೈತಿ. ಅದಕ್ಕೆ ಎಲ್ಲರೂ ಅವಶ್ಯವಾಗಿ ದಿನಾಲೂ ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಎಲ್ಲರೂ ಆರಾಮವಾಗಿ ಆರೋಗ್ಯದಾಯಕ ಜೀವನವನ್ನು ನಡೆಸಬಹುದು. ನಿಮ್ಮ ಹೆಸರೇನು? ಗುರುಬಸಮ್ಮ.